ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲ ಹಬ್ಬ ಹೇಗೆ ಆಚರಿಸಿದ್ರಿ? ನಾನಂತೂ ತುಂಬಾ ಚೆನ್ನಾಗಿ ಆಚರಿಸಿದೆ. ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿತ್ತು. ತುಂಬ ನನಗೆ ಯಾವ ರೀತಿ ಬೇಕೋ, ಯಾವ ರೀತಿ ಅಂದ್ಕೊಂಡಿದ್ನೋ, ಈ ಸಲ ಯಾವ ರೀತಿ ಡೆಕೋರೇಷನ್ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ನೋ ಅದೆಲ್ಲ ಪೂರ್ತಿಯಾಗಿ ಮಾಡಿದಂಥ ವರ್ಷ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಈ ವರ್ಷ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು. ನನ್ನ ಮಗಳು ಬಂದಿರಲಿಲ್ಲ. ಅಮ್ಮನಿಗೂ ಕಾಲು ಆಪ್ರೇಷನ್ ಆಗಿರೋದ್ರಿಂದ ಅಮ್ಮನೂ ಬೇಗ ಬಂದಿರಲಿಲ್ಲ. ಹಂಗಾಗಿ ರಾತ್ರಿನೇ ಇಷ್ಟು ರೆಡಿ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು 8 ಗಂಟೆ ಅಷ್ಟರೊಳಗೆ ಪೂಜೆಗೆ ಅಮ್ಮನವರ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಬೇಗನೆ ಎದ್ದು ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ. ಬೇಗ ಅಂದರೆ 5 ಗಂಟೆಗೆ ಎದ್ದೇಳಬೇಕು ಅಂದ್ಕೊಂಡು ಮಲ್ಕೊಂಡಿದ್ದೆ. ಆದ್ರೂ ಅಲಾರಾಮ್ ಇಟ್ಕೊಂಡಿರಲಿಲ್ಲ. ಎಚ್ಚರ ಆಗುತ್ತೆ ಬಿಡು ಅಂದ್ಕೊಂಡು ಸುಮ್ಮನಾದೆ. ಆಗಲಿಲ್ಲ. 6 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು. 8 ಗಂಟೆ. ಫಸ್ಟು ದೀಪ ಅಂಟಿಸ್ಕೊಂಬಿಟ್ಟು ಆಮೇಲಿಂದ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ದೀಪ ಹಚ್ಕೊಂಡೆ. ಟೈಮಿಗೆ ಕರೆಕ್ಟಾಗಿ ದೀಪ ಹಚ್ಕೊಂಡು ಕಳಶದ ಎಲ್ಲ ಇಟ್ಟರೆ ಅಲ್ಲಿಗೆ ಆಯಿತು ಅಂತ ಅಲ್ಲಿಗೆ ಅರ್ಥ. ಹಂಗಾಗಿ ಅಷ್ಟರೊಳಗೆ ಮಾಡಿಬಿಡಬೇಕು ಅಂತೇಳಿ ದೀಪ ಹಚ್ಕೊಂಡು ಕಳಶಕ್ಕೆ ನೀರನ್ನ ತುಂಬಿಕೊಂಡು ಸೀರೆ ಉಡಿಸಿ ರೆಡಿ ಮಾಡಿ ಇಷ್ಟು ಬಿಟ್ಟಿದ್ದೆ ರಾತ್ರಿನೇ. ಹಾಗಾಗಿ ಮತ್ತು ಅದಕ್ಕೆ ಕಳಶದೊಳಗೆ ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ಮೊದಲೇ ತೆಗೆದಿಟ್ಕೊಂಡಿರೋದ್ರಿಂದ ಸ್ವಲ್ಪ ಅನುಕೂಲ ಆಯಿತು. ಕಳಶದೊಳಗೆ ಕವಡೆ, ಗೋಮತಿ ಚಕ್ರ, ಲಾವಂಚದ ಬೇರು, ಗುಲ್ಗಂಜಿ, ಜಾವತ್ ಪೌಡ್ರು, ಕಮಲದ ಬೀಜ, ಬಾದಾಮಿ, ಗೋಡಂಬಿ, ಲವಂಗ ಎಲ್ಲದನ್ನು ಮೊದಲೇ ತೆಗೆದಿಟ್ಕೊಂಡಿರೋದ್ರಿಂದ ಬೇಗ ಅದೆಲ್ಲ ಹಾಕೋದಕ್ಕೆ ಅಂತ ಟೈಮ್ ಆಯಿತು. ಈ ಹಬ್ಬಗಳೇ ಅಷ್ಟು ಇದ್ದಿದ್ರೊಳಗಾಗೂ ಈ ಹಬ್ಬ ಅಂತೂ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಕೆಲಸ. ಯಾವುದಾದ್ರೂ ಒಂದು ಮರೆತೇ ಇರ್ತೀವಿ, ಎಷ್ಟೇ ನೆನಪಿಟ್ಕೊಂಡು ಮಾಡಿದ್ರು ಅನ್ನೋ ರೀತಿಲಿ ಆಗುತ್ತೆ. ಇದು ನೋಡಿ ಬಾಳೆಗೊನೆನ ಇದನ್ನು ನಾನೇ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಈಗ ಕಟ್ತಾ ಇದ್ವಿ. ಅದು ಸ್ವಲ್ಪ ಅಲ್ಗಾಡ್ತಾ ಇತ್ತು. ಹಾಗಾಗಿ ಅದನ್ನು ತೂಕಕ್ಕೆ ಅಲ್ಗಾಡ್ತಾ ಇರೋದ್ರಿಂದ ಅದನ್ನು ಸರಿ ಮಾಡ್ತಾ ಇದ್ದಾನೆ ನನ್ನ ಮಗ. ಇದೆಲ್ಲ ಹಾಕಿದ ನಂತರ ನೋಡಿ ಜಾವತ್ ಪೌಡ್ರನ್ನು ಇದು ತಂದಿದ್ದೆ, ಅದನ್ನು ಹಾಕಿದೆ. ಅದಾದಮೇಲೆ 9 ಎಲೆ ಇರೋವಂಥ ಮಾವಿನ ಸೊಪ್ಪಿಟ್ಟು ಅದಕ್ಕೆ ತೆಂಗಿನಕಾಯಿನ ದೇವಿನ ಮತ್ತು ಈ ಲಕ್ಷ್ಮೀ ಪೂಜೆ ಮಾಡೋವಾಗ ಕಂಪಲ್ಸರಿ ಲಕ್ಷ್ಮೀ ಪೂಜೆಗೆ ಮೊದಲು ನಾರಾಯಣನ ಜ್ಞಾಪನಿಸ್ಕೊಂಡು ಅದನ್ನು ನೆನಪಿಸ್ಕೊಂಡು ಪ್ರಾರ್ಥನೆ ಮಾಡಿ ಇಡೋವಂಥದ್ದು ಪದ್ಧತಿ ನಂದು. ಅದು ಇಡಲೇಬೇಕು ಅಂತಲೇ ಇರೋದು. ಪ್ರತಿ ನಾರಾಯಣ ಇರೋ ಕಡೆ ಲಕ್ಷ್ಮಿ ಕಂಪಲ್ಸರಿ ಇರ್ತಾರೆ ಅನ್ನೋದು ಎಲ್ಲ ಕಡೆ ಇರುವಂಥ ಪದ್ಧತಿ. ಅದಕ್ಕೋಸ್ಕರನೇ ಮನೆ ಮುಂದೆ ರಂಗೋವಲ್ಲಿನ ಹಾಕೋದು. ರಂಗವಲ್ಲಿ ಅಂದರೆ ರಂಗ ಅಂದರೆ ಲಕ್ಷ್ಮಿಯ ಪತಿಯಾಗಿರೋದ್ರಿಂದ ರಂಗ ಇರೋ ಕಡೆ ಎಲ್ಲ ಲಕ್ಷ್ಮಿ ಇದ್ದೇ ಇರ್ತಾಳೆ ಅಂತ ಮನೆ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಪೂಜೆ ಮಾಡುವಂಥ ನಂಬಿಕೆ ನಮ್ಮದು. ಅದಾದ ನಂತರ ಪೂಜೆ ಎಲ್ಲ ಆದಮೇಲೆ ಬಾಗಿಲು ಮತ್ತು ರಂಗೋಲಿ ಎಲ್ಲ ಪೂಜೆ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದರು. ಅಮ್ಮನಿಗೆ ಕಾಲು ಆಪ್ರೇಷನ್ ಆಗಿರೋದ್ರಿಂದ ಅಮ್ಮ ಲೇಟಾಗಿ ಬಂದರು, ಜೊತೆಗೆ ಅಪ್ಪನೂ ಬಂದರು. ಮಂಗಳಾರತಿ ಎಲ್ಲ ಆಯಿತು. ಇವತ್ತು ಫಸ್ಟು ಪೂಜೆ ಮಾಡಿಬಿಡೋದು, ಆಮೇಲಿಂದ ಅಡುಗೆ ಮಾಡೋದು ಅಂತ ನಾನು ಮಾಡ್ಕೊಂಡಿದ್ದೆ. ಯಾಕೆಂದರೆ ಇವತ್ತು ನಾನು ಒಬ್ಬಳೇ ಇರೋದರಿಂದ ಇಲ್ಲಿ ಅಡುಗೆ ಮನೆ ಕಡೆ ಮತ್ತು ದೇವ್ರ ಮನೆ ಕಡೆ ಎಲ್ಲ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಬರೀ ನಾನು ರಂಗೋಲೆ ಬಿಟ್ಬಿಟ್ಟು ಮಾತ್ರ ಪೂಜೆ ಮುಗಿಸಿದ್ದೆ. ಪೂಜೆ ಮುಗಿಸೋದಕ್ಕೆ ಅಂತ ಶುರು ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅಮ್ಮ ಬಂದ್ರಲ್ಲ, ಆವಾಗ ಅಮ್ಮನೇ ಬಣ್ಣ ತುಂಬ್ತಾಯಿದ್ರು. ನಾನು ಮನೇಲೂ ಕೆಲಸ ಜಾಸ್ತಿ ಇರುತ್ತೆ, ಈ ಬಣ್ಣ ತುಂಬೋದಕ್ಕೆ ಅರ್ಧಂಬರ್ಧ ಬಗ್ಗಿ ಎಲ್ಲ ಸೊಂಟ ಕಾಲು ತುಂಬಾ ನೋವಾಗ್ಬಿಟ್ಟು ಮತ್ತೆ ಹಬ್ಬ ಮಾಡೋದಕ್ಕಾಗಲ್ಲ ಅಂತ ನಾನು ಇವತ್ತು ಬಣ್ಣ ಹಚ್ಚೋ ಕೆಲಸಕ್ಕೆ ಹೋಗಿರಲಿಲ್ಲ. ರಂಗೋಲಿ ಮಾತ್ರ ಬಿಟ್ಟುಬಿಟ್ಟು ಪೂಜೆಗೆ ಶುರು ಮಾಡ್ಕೊಂಡು ಅಮ್ಮ ಬಂದಾದಮೇಲೆ ಹೂವಿನಿಂದ ಈ ಥರ ಅಲಂಕಾರನೂ ಮಾಡಿದ್ರು. ಒಂದು ಚಿಕ್ಕದಾಗಿ ರಂಗೋಲಿ ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೂವಿನ ಅಲಂಕಾರ. ನೋಡಿ, ಎಲೆ ಮತ್ತು ಹೂವು, ಗುಲಾಬಿ ದಳ ಇದು ಎಲ್ಲ ಹಾಕಿ ಮಾಡಿದರು. ಅದಾದ ನಂತರ ಮಹಾಮಂಗಳಾರತಿನೂ ಆಯಿತು. ಇವತ್ತು ಎಡೆಗೆ ಮೊದಲನೇ ಪೂಜೆಗೆ ಸಜ್ಜಿಗೆ ಮಾತ್ರ ಮಾಡಿಬಿಟ್ಟು ಮೊದಲನೇ ಪೂಜೆನ ಮುಗಿಸ್ದೆ. ನಾವು ಸ್ವಲ್ಪನೇ ಜನ ಇದ್ದರು. ಇವತ್ತು ತುಂಬಾ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಇಬ್ಬರು ಇದ್ದಾಗ ಒಬ್ಬರು ಇಲ್ಲಿ ಡೆಕೋರೇಷನ್ ಕಡೆ ಮತ್ತು ಒಬ್ಬರು ಅಡುಗೆ ಕಡೆ ಇರ್ತಿದ್ವಿ. ಯಾರಾದರೂ ಇನ್ನೊಬ್ಬರು ಇದ್ದಿದ್ರೆ ನನ್ನ ಮಗಳು ಯಾರಾದರೂ. ಅಮ್ಮ ಪ್ರತಿ ವರ್ಷವೂ ಅವ್ರ ಕೈಲಾದಷ್ಟು ಹೆಲ್ಪ್ನ ಮಾಡ್ತಿದ್ರು. ಈ ವರ್ಷ ಅವ್ರಿಗೆ ಹೆಲ್ಪ್ ಮಾಡಬೇಕು. ಹಂಗಾಗಿ ಆದರೂ ಏನೂ ಕೂತ್ಕೊಳ್ಳಲ್ಲ ಅಮ್ಮ. ಬಂದಾಗೆ ಅವ್ರ ಕೈಲಿ ಏನಾಗುತ್ತೋ ಅದು ನೋಡಿ. ಅವ್ರಿಗೆ ಕೆಳಗೆ ಕೂರಂಗಿಲ್ಲ ಅಂತಂದರೂ ಸ್ಟೂಲ್ ಹಾಕ್ಕೊಂಡು ರಂಗೋಲಿ ಬಿಟ್ಟರು. ಇದೆಲ್ಲ ಆದಮೇಲೆ ಸಜ್ಜಿಗೆ ಮತ್ತು ಬಾಳೆಹಣ್ಣು, ತೆಂಗಿನಕಾಯಿ ಎಡೆ ಮಾಡಿಬಿಟ್ಟು ಒಂದು ಸಲ ಕುಂಕುಮಾರ್ಚನೆಯೂ ಮಾಡಿ
ಮೊದಲನೇ ಪೂಜೆನ ಅಲ್ಲಿಗೆ ಮುಗಿಸಿದ್ದಾಯಿತು. ಅಷ್ಟರೊಳಗೆ ಗರಿಕೆ ಎಲ್ಲ ತಂದಿರಲಿಲ್ಲ, ಟೈಮ್ ಆಗಿಬಿಡುತ್ತೆ ಫಸ್ಟು ಪೂಜೆ ಮುಗಿಸ್ಬಿಡ್ಬೇಕು ಅಂತ. ಆಮೇಲೆ ಗರಿಕೆ ಎಲ್ಲ ತಂದು ಗಣಪತಿಗಳಿಗೆಲ್ಲ ನನ್ನ ಮಗ ಇಟ್ಟ. ನೋಡಿ ಫೈನಲಿ ಈ ಥರ ಅಲಂಕಾರ ಮಾಡಿ ಪೂಜೆನ ಮಾಡಿದ್ವಿ. ಈ ಮಲ್ಲಿಗೆನ ತೋರಿಸಿದ್ನಲ್ಲ 4 ದಿನಕ್ಕೆ ಮೊದಲೇ ತಂದಿಟ್ಕೊಂಡಿದ್ವಿ, ಆದರೂ ತುಂಬಾ ಚೆನ್ನಾಗಿತ್ತು. ಕರೆಂಟ್ ಕಡಿಮೆ ಇದ್ರೂ ಇವೆಲ್ಲ ಮೊದಲೇ ತಂದಿಟ್ಟಿದ್ದೆ, ಆದರೂ ಹೂವು ಒಂದು ಹಾಳಾಗಿರಲಿಲ್ಲ, ಎಲ್ಲ ತುಂಬ ಚೆನ್ನಾಗಿತ್ತು ಈ ಸಲ. ಅದೇ ದೊಡ್ಡ ಖುಷಿ ಅನ್ನಿಸ್ತು ಹೂವು ಫಸ್ಟೇ ತಂದಿಟ್ಕೊಂಡ್ರು. ನೋಡಿ ಇದು ಕುಂಕುಮಾರ್ಚನೆ ಮಾಡಿರೋ ಅಂಥ ಲಕ್ಷ್ಮಿ, ಇದು ಪುಟ್ಟ ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡ್ಕೊಂಡಿರ್ತೀನಿ. ಇದು ಲೋಟಸ್ಗೆ ಅಂತಲೇ ಪಾಟ್ನ ತಂದಿಟ್ಕೊಂಡಿರೋದು, ಅದರಲ್ಲಿ ಒಂದು ಲೋಟಸ್ ಹಾಕಿ ಅದಕ್ಕೂ ಪೂಜೆ ಮಾಡುವಂಥದ್ದು ನನ್ನ ಪದ್ಧತಿ. ಬೇರೆ ಅವರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ನಾನಂತೂ ಈ ಥರ ಮಾಡ್ತೀನಿ ಪ್ರತಿ ವರ್ಷ. ಈ ವರಮಹಾಲಕ್ಷ್ಮಿ ಹಬ್ಬನ ನನ್ನ ಮಗ ಹುಟ್ಟಿದ ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಪ್ರತಿ ವರ್ಷ ಇದೊಂದು ದೊಡ್ಡ ಹಬ್ಬನೇ ಅಂತಲೇ ಹೇಳ್ಬೋದು. ನನಗೆ ಇಷ್ಟವಾದ ಹಬ್ಬ. ಎಷ್ಟು ಸಾಧ್ಯನೋ ಅಷ್ಟು ಶಕ್ತಿ ಮೀರಿ ಹಬ್ಬನ ಮಾಡ್ತೀನಿ ನಾನು. ನನಗಿದು ಇಷ್ಟ ತುಂಬಾ. ಅದಾದ ನಂತರ ಒಬ್ಬಟ್ಟು ಮಾಡೋದಿತ್ತು, ಇನ್ನೂ ಸ್ವಲ್ಪ ಅಡುಗೆದೆಲ್ಲ ಹಂಗೆ ಉಳಿದಿತ್ತಲ್ಲ. ಪೂಜೆ ಎಲ್ಲ ಮುಗಿಸಿದ ಮೇಲೆ ಅಡುಗೆ ಮನೆ ಕಡೆ ಬಂದೆ. ಅಲ್ಲಿವರೆಗೂ ಅಡುಗೆ ಸುದ್ದಿಗೆ ಹೋಗಿರಲಿಲ್ಲ. ತಿಂಡಿಗೆ ಅಂತ ಪುಳಿಯೋಗರೆ ಮಾಡಿಬಿಟ್ಟು ಎಲ್ರಿಗೂ ತಿಂಡಿ ಕೊಟ್ಬಿಟ್ಟು ಆಮೇಲಿಂದ ಒಬ್ಬಟ್ಟು ಹೆಸರುಬೇಳೆ ಎಲ್ಲ ಮಾಡ್ಕೊಂಡ್ವಿ. ಅಮ್ಮನೂ ನೋಡಿ ಕೂತ್ಕೊಂಡು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಹೆಲ್ಪ್ನ ಮಾಡ್ತಾ ಇರ್ತಾರೆ, ಅವರೇನು ಕೂತ್ಕೊಳ್ಳಲ್ಲ ಯಾವಾಗ್ಲೂ. ಇಬ್ಬರು ಸೇರಿಕೊಂಡು ಒಬ್ಬಟ್ಟೆಲ್ಲ ಬೇಯಿಸ್ಕೊಂಡ್ವಿ. ಅಡುಗೆ ಎಲ್ಲ ಮುಗಿದ್ಮೇಲೆ ಮತ್ತೆ ದೇವರಿಗೆ ಪ್ರಸಾದ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟು ಅಡುಗೆನ ಮಾಡಿಕೊಂಡೆ. ಮಾಡಿದ್ದಾದಮೇಲೆ ಪ್ರಸಾದಕ್ಕೆ ಅಂತ ಹೇಳಿ ನೋಡಿ ಮೊದಲನೇ ಎಡೆಗೆ ಅಂತ ಸಜ್ಜಿಗೆ ಮಾಡಿದ್ನಲ್ಲ, ನಿಧಾನಕ್ಕೆ ಬೇಳೆ ಒಬ್ಬಟ್ಟನ್ನು ಮಾಡಿಕೊಂಡೆ. ಬೇಳೆ ಅಮ್ಮನವ್ರಿಗೆ ಬೇಳೆ ಜೊತೆಗೆ ಕಡಲೆಬೇಳೆ ಒಬ್ಬಟ್ಟು ಅಂದರೆ ತುಂಬ ಪ್ರಿಯ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಬೇಳೆ ಜೊತೆಗೆ ಸ್ವಲ್ಪ ಕಡಲೆಬೇಳೆನೂ ಹಾಕಿ ಒಬ್ಬಟ್ಟನ್ನ ರೆಡಿ ಮಾಡಿಕೊಂಡೆ. ಮತ್ತು ಹೆಸರುಬೇಳೆನೂ ಅಮ್ಮನವ್ರಿಗೆ ತುಂಬ ಪ್ರೀತಿ ಅಂತ ಹೆಸರುಬೇಳೆ, ಒಬ್ಬಟ್ಟು, ತುಪ್ಪ, ಅನ್ನ, ಸಾಂಬಾರು ಇಷ್ಟು ಮನೆ ದೇವರಿಗೆ ಮತ್ತು ಲಕ್ಷ್ಮೀ ಅಮ್ಮನವ್ರಿಗೆ ಅಂತ ಹೇಳಿ ಎಡೆನ ತೆಕ್ಕೊಂಡು ಆವಾಗ ಹೋಗಿ ಎಡೆನ ಮಾಡಿಕೊಂಡೆ. ಅಮ್ಮನವ್ರಿಗೂ ಅಷ್ಟರೊಳಗೆ ಅಮ್ಮ ಎಲ್ಲ ಹೂವೆಲ್ಲ ಇತ್ತಲ್ಲ, ಇನ್ನೂ ಸ್ವಲ್ಪ ಇದೆಲ್ಲ ಅಲಂಕಾರ ಮಾಡೋದಕ್ಕೆ ಅಂತ ಆಗಿರಲಿಲ್ಲ ಹೂವೆಲ್ಲ ಜೋಡಿಸೋದು. ಅಮ್ಮ ಬಂದಮೇಲೆ ಅವ್ರ ಕೈಲೇ ಯಾವುದಾಗುತ್ತೆ ಅದನ್ನೆಲ್ಲ ಹುಡುಕೊಂಡು ಹೂವನ್ನೆಲ್ಲ ಜೋಡಿಸ್ಕೊಂಡು ಎಲ್ಲ ಮಾಡಿಕೊಂಡ್ರು. ಅವ್ರ ಮನೆಯಿಂದನೂ ಸ್ವಲ್ಪ ದಾಸವಾಳ ಅದೆಲ್ಲ ತಗೊಂಡು ಬಂದಿದ್ದರು. ಅದನ್ನೆಲ್ಲ ಇಲ್ಲೆಲ್ಲ ಇಟ್ಟುಬಿಟ್ಟು ಹಣ್ಣುಗಳ ಮೇಲೆ ಎಲ್ಲ ಅದರ ಮೇಲೆ ಇಟ್ಟು ಅವರು ಅಲಂಕಾರನ ಮಾಡಿದ್ರು. ಇದು ಅಲಂಕಾರ ಎಲ್ಲ ಆದಮೇಲೆ ನೋಡಿ ಮತ್ತು ಈ ದೇವರಿಗೆ ಎಡೆ ಆದಮೇಲೆ ಮತ್ತು ನನಗೆ ಬೆಳಗ್ಗೆ ಅರ್ಜೆಂಟಲ್ಲಿ ಕುಂಕುಮಾರ್ಚನೆ ಮಾಡಿದ್ದು ಅಷ್ಟು ಸಮಾಧಾನ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಬೆಳಗ್ಗೆ ನನ್ನ ಮಗನಿಗೂ ರಜೆ ಇರಲಿಲ್ಲ, ಅವನು ಕೆಲಸಕ್ಕೆ ಹೋಗಬೇಕಿತ್ತು, ನಮ್ಮ ಮನೆಯವ್ರಿಗೂ ಏನೋ ಎಮರ್ಜೆನ್ಸಿ ಕೆಲಸ ಇದ್ದೇ ಇತ್ತು ಅಂತ ಅವರು ಹೊರಟು ನಿಂತಿದ್ರು. ಹಂಗಾಗಿ ನಾನು ನಿಧಾನಕ್ಕೆ ಮಾಡೋ ಅಂಥ ಪರಿಸ್ಥಿತಿಲಿ ಇರಲಿಲ್ಲ. ಬೆಳಗ್ಗೆ ಅವರಿಬ್ಬರು ತಿಂಡಿ ತಿನ್ಕೊಂಡು ಹೊರಡಬೇಕಿತ್ತು. ಅಪ್ಪ ಅಮ್ಮಂಗೂ ತಿಂಡಿಗೆ ಲೇಟಾಗಿಬಿಡುತ್ತೆ ಅಂತ ಹೇಳಿ ಪೂಜೆನ ಸ್ವಲ್ಪ ಬೇಗ ಮಾಡಿ, ಅಂದರೆ ಬೆಳಗ್ಗೆನೂ ಮಾಡಿದ್ದೆ ಕುಂಕುಮಾರ್ಚನೆ ಬೆಳಗ್ಗೆ ಪೂಜೆ ಮಾಡಿದಾಗ. ಇದಾದಮೇಲೆ ಇಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ಆಗಿ ಸ್ವಲ್ಪ ಸಮಾಧಾನ ಆಗಿತ್ತು ಅಂತ ಅನ್ನಿಸ್ತಲ್ಲ, ಆಗ ಇನ್ನೊಂದು ಸಲ ಕುಂಕುಮಾರ್ಚನೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈ ಪೂಜೆ ಏನು ದೇವರಿಗೆ ನಾವು ಎಷ್ಟು ಸಲ ಪೂಜೆ ಮಾಡಿದ್ರೂ ಏನು ಸಾಕಾಗಲ್ಲ. ನಮ್ಮ ಮನಸ್ಸೋ ಇಚ್ಛೆ ಮಾಡೋದಷ್ಟು ನಮ್ಮ ಮನಸ್ಸಿಗೆ ಇದು ಒಂಥರ ನೆಮ್ಮದಿ ಅಂತಲೂ ಅನಿಸುತ್ತೆ. ಅದಕ್ಕಾಗಿ ನಾನು ಕುಂಕುಮಾರ್ಚನೆನೂ ಮಾಡಿಕೊಂಡೆ. ನಾನು ಇಲ್ಲಿ ವೈಭವ ಲಕ್ಷ್ಮಿ ಚಕ್ರ ಎಲ್ಲ ಇಟ್ಟುಬಿಟ್ಟು ಪೂಜೆ ಮಾಡ್ತೀನಿ. ವೈಭವ ಲಕ್ಷ್ಮಿ ವ್ರತದ ಚಕ್ರ, ಬುಕ್ಕಲ್ಲಿರೋ ಚಕ್ರನೂ ಎಲ್ಲ ಇಟ್ಟು ಅದರಲ್ಲೇ ಇರುತ್ತಲ್ಲ ಲಕ್ಷ್ಮೀ ಶತನಾಮಾವಳಿ ಅಷ್ಟೊತ್ತರದ್ದು, ಅದನ್ನೇ ತೊಗೊಂಡು ನಾನು ಹೇಳ್ಕೊಂಡು ಕುಂಕುಮಾರ್ಚನೆನ ಮಾಡ್ತೀನಿ. ಇದು ನನಗೆ ಇಷ್ಟವಾಗಿರೋವಂಥ ಕೆಲಸ. ಇವತ್ತು ಯಾರೂ ಇರಲಿಲ್ಲ ಮನೇಲಿ, ನಾನು ಅಮ್ಮ ಇಬ್ಬರೇ ಇದ್ದಿದ್ದು, ಎಲ್ಲ ಹೋಗಿದ್ದರು ಕೆಲಸಗಳಿಗೆ. ಹಾಗಾಗಿ ಎಷ್ಟೊತ್ತು ಬೇಕೋ ಪೂಜೆ ಮಾಡ್ಬೋದಿತ್ತು. ನಿಧಾನಕ್ಕೆ ಅಷ್ಟು ಕುಂಕುಮಾರ್ಚನೆ ಎಲ್ಲ ಮಾಡಿ ಮತ್ತು ಪೂಜೆನ ಮುಕ್ತಾಯ ಮಾಡಿದ್ದಾಯಿತು. ಪೂಜೆ ಮುಕ್ತಾಯ ಅಂತಂದರೆ ಎಲ್ಲಿ ಮುಕ್ತಾಯ ಆಗುತ್ತೆ? ಲಕ್ಷ್ಮಿಗೆ ತುಳಸಿ ದಳ ಇಡದೆ ಯಾವತ್ತೂ ಪೂಜೆ ಮುಕ್ತಾಯ ಆಗೋದೇ ಇಲ್ಲ ಅಂತ ಅನಿಸುತ್ತೆ. ಒಂದು ನಾರಾಯಣನಿಗೆ ತುಳಸಿ ಪ್ರಿಯ ಆಗಿರೋದ್ರಿಂದ ಒಂದು ತುಳಸಿ ದಳ ಇಟ್ಟು ಪೂಜೆ ಬೇಡ್ಕೋಬೇಕಾಗತ್ತೆ.
ಅದಕ್ಕೋಸ್ಕರ ಮತ್ತೆ ಅಕ್ಷತೆ ಮತ್ತು ತುಳಸಿ ದಳ ತಗೊಂಡು ಇದ್ದೇ ಇರುತ್ತಲ್ಲ ನಮಗೆ ಮನಸ್ಸಿನ ಬೇಡಿಕೆ ಏನೇನೋ ಇರುತ್ತಲ್ವ ಆ ಥರ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮೊದಲು ಲಕ್ಷ್ಮೀನಾರಾಯಣ ಇರೋವಂಥ ಫೋಟೋದಲ್ಲಿ ಮೇಲ್ಗಡೆ ಒಂದು ಫೋಟೋನ ಇಟ್ಟು ಪೂಜೆ ಮಾಡಿದ್ವಲ್ಲ ಅಲ್ಲಿಗೆ ಒಂದು ತುಳಸಿ ದಳ ಅಕ್ಷತೆನ ಅರ್ಪಿಸಿ ಮತ್ತು ಕೆಳಗಡೆ ನಾವು ಪ್ರತಿಷ್ಠಾಪಿಸಿರೋವಂಥ ಅಮ್ಮನವರಿಗೆ ಒಂದು ತುಳಸಿ ದಳ ಮತ್ತು ಅಕ್ಷತೆಯಿಂದ ಪ್ರಾರ್ಥನೆ ಸಲ್ಲಿಸಿ ಅದಕ್ಕೆ ಪಾದಕ್ಕೆ ಅರ್ಪಿಸಿದ್ದಾಯಿತು. ತುಳಸಿ ದಳ ಅರ್ಪಿಸಿದ್ರೆ ಪೂಜೆ ಸ್ವಲ್ಪ ಸಂಪೂರ್ಣ ಅನ್ನೋ ರೀತಿಲಿ ಆಗತ್ತೆ. ಅದಕ್ಕೋಸ್ಕರ ಒಂದು ತುಳಸಿ ದಳ ಅಕ್ಷತೆನ ಹಾಕ್ಬಿಟ್ಟು ಅಮ್ಮನವರ ನೋಡಿ ಪಾದಕ್ಕೆ ಸೇರಿಸಿ ಅಮ್ಮನವರ ಆಶೀರ್ವಾದ ಪಡೆದು ಪೂಜೆ ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ಅಂತಂದರೆ ನಾವು ತೋಟದಲ್ಲಿ ಇರೋದ್ರಿಂದ ಪಕ್ಕ ಅಂದರೆ ಸ್ವಲ್ಪ ದೂರನೇ ಆಗುತ್ತೆ. ಅಲ್ಲಿ ಅವರು ಕುಂಕುಮದಕ್ಕೆ ಕರೆಯೋದಕ್ಕೆ ಅಂತ ಬಂದರು. ನಾನು ನೆನ್ನೆನೇ ಹೋಗಿ ದಾರಿಲಿ ಬರೋವಾಗಲೇ ಹೇಳ್ಬಿಟ್ಟು ಬಂದಿದ್ದೆ, ನಾನು ಮತ್ತೆ ಬರೋದಕ್ಕಾಗಲ್ಲ, ಮಳೆ ಬಂದುಬಿಡುತ್ತೆ ಕೆಸರು ಅಂತ ಹೇಳಿ. ಅವ್ರು ಕರೆಯೋದಕ್ಕೆ ಅಂತ ಬಂದ್ರಲ್ಲ, ಹಾಗಾಗಿ ಅವ್ರಿಗೂ ಕುಂಕುಮ ಕೊಟ್ಬಿಟ್ಟು ಅವ್ರಿಗೆ ಅವ್ರ ಮನೆಗೆ ಹೋಗ್ಬೇಕಿತ್ತು. ಅವ್ರಿಗೆ ನೋಡಿ ಅರಿಶಿನ ಕುಂಕುಮ ಮತ್ತು ಮೊದಲಿಗೆ ಒಬ್ಬರಿಗಾದರೂ ಬಟ್ಟೆನ ಕೊಡಬೇಕು ಅನ್ನೋ ಪದ್ಧತಿ ಇರೋದರಿಂದ ಅವ್ರಿಗೆ ಒಂದು ಬ್ಲೌಸ್ ಪೀಸನ್ನು ಇಟ್ಟು ತಾಂಬೂಲ ಕೊಟ್ಟು ಕಳಿಸಿದ್ದಾಯಿತು. ಅದಾದಮೇಲೆ ಇನ್ನು ಇವರು ನಮ್ಮ ಮನೆ ಹತ್ರದಲ್ಲೇ ಇರೋವಂಥವ್ರು. ಮಳೆ ಬಂದ್ಬಿಡುತ್ತೆ ಅಂತ ತುಂಬಾ ಮಳೆ ಇತ್ತಲ್ಲ, ಅದಕ್ಕಾಗಿ ಸಂಜೆ ಮಳೆ ಆದರೆ ಇಲ್ಲೆಲ್ಲ ಓಡಾಡೋದೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಬೇಗನೆ ಬಂದರು. ನಾನು ಅವ್ರ ಮನೆಗೆ ಹೋಗಿ ಬಂದಿದ್ದೆ. ಅದ್ರ ಜೊತೆಗೆ ಅವರು ಬಂದರು, ಅವ್ರದ್ದೆಲ್ಲ ಕುಂಕುಮ ಕೊಟ್ಟಿದ್ದಾಯಿತು. ಮತ್ತು ಅಷ್ಟರಲ್ಲಿ ಸಂಜೆ ಆಯಿತು. ಸಂಜೆ ಆದ ನಂತರ ತಿರ್ಗಾ ಸಂಜೆ ಪೂಜೆಗೆ ಅಂತ ಎಲ್ಲ ಪೂಜೆ ಶುರು ಮಾಡಿಕೊಂಡೆ. ಈ ವರ್ಷ ಮಾರ್ಕೆಟ್ಗೆ ಹೂ ತರೋಕ್ಕೆ ಅಂತ ಹೋದಾಗ ತುಂಬಾ ತಾವರೆ ಹೂ ಬಂದಿತ್ತು ಮಾರ್ಕೆಟಲ್ಲಿ. ಪ್ರತಿ ವರ್ಷ ಎಲ್ಲೋ ಸ್ವಲ್ಪ ಸಿಗ್ತಾಯಿತ್ತು. ಈ ವರ್ಷ ಅಂತೂ ಯಾರು ಹೂನವ್ರ ಹತ್ರ ಹೋದ್ರೂ ಒಂದೊಂದು ದೊಡ್ಡ ಬಾಕ್ಸು ತಾವರೆ ಹೂ ಬಂದಿತ್ತು. ಅಲ್ಲಿ ತಾವರೆ ಹೂವು ತುಂಬ ಅರಳಿರೋಂಥ ತಾವರೆ ಹೂವೆಲ್ಲ ಅವರು ನಾನು ಬೇಡ ಕೊಡಿ ನನಗೆ ಬೇಕು ಅಂತ ಹೇಳಿ ಎಲ್ಲ ಅರಳಿರೋವಂಥ ತಾವರೆ ಹೂವನ್ನು ಮಗುವಿನ ಜೊತೆಗೆ ತಗೊಂಡು ಬಂದಿದ್ದೆ. ಈ ವರ್ಷದ ಪೂಜೆಗೆ ತಾವರೆ ಹೂವಿಂದು ಅಭಿಷೇಕ ಮಾಡೋದು ಪುಷ್ಪಾರ್ಚನೆ ಅಂತ ಹೇಳ್ಬಿಟ್ಟು ನಾನು ಹೂನ ಮೊದಲೇ ತಂದಿಟ್ಕೊಂಡಿದ್ದೆ. ಅದಕ್ಕೋಸ್ಕರ ಅದಕ್ಕೆ ಮಲ್ಲಿಗೆ ಮತ್ತು ತಾವರೆ ದಳ ಇತ್ತಲ್ಲ ಅದನ್ನೆಲ್ಲ ಒಟ್ಟಿಗೆ ಇಟ್ಕೊಂಡಿರೋದ್ರಿಂದ ಅದನ್ನು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಪುಷ್ಪಾರ್ಚನೆನೂ ಮಾಡಿಕೊಂಡೆ. ಇದು ನನಗೆ ತುಂಬ ಇಷ್ಟವಾಗಿರೋವಂಥ ಕೆಲಸ ಆಗಿತ್ತು ಈ ವರ್ಷ. ತಾವರೆ ಹೂವಿಂದ ಅಮ್ಮನವ್ರಿಗೆ ಪುಷ್ಪಾರ್ಚನೆ ಮಾಡಿದ್ರು. ಪ್ರತಿ ವರ್ಷ ಮಲ್ಲಿಗೆ ಹೂವಿಂದನೋ ಯಾವುದಾದ್ರೂ ಹೂವಿಂದ ಮಾಡ್ತಿದ್ದೆ. ಈ ವರ್ಷ ಅಂತೂ ತಾವರೆ ಹೂ ಸಿಕ್ಕಿದ್ದು ನನಗೆ ಎಲ್ಲಿಲ್ಲದ ಖುಷಿ ಅಂತಲೇ ಹೇಳ್ಬೋದು. ಮಾರ್ಕೆಟಲ್ಲಿ ಸಿಕ್ಕಿದಾಗ್ಲೇ ನನಗೆ ಸಖತ್ತು ಸಂತೋಷ ಆಗೋಯ್ತು. ನನ್ನ ಫ್ರೆಂಡ್ ಹಂಗೂ ಹೇಳ್ತಾಯಿದ್ರು, ಯಾಕಮ್ಮ ಇಷ್ಟೊಂದೆಲ್ಲ ಎಲೆ ಬಿದ್ದೋಗಿರೋದನ್ನೆಲ್ಲ ತುಂಬ್ಕೊತಾ ಇದೆಯಾ ಅಂತ. ನನಗೆ ಅದು ಮೊದಲೇ ಪ್ಲ್ಯಾನ್ ಇತ್ತು, ಇದು ಮಾಡಲೇಬೇಕು ತಾವರೆ ಹೂವಿಂದು ಅಂತ ಹೇಳಿ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಎಲ್ಲ ಅರಳಿರೋ ಹೂವು ಅವರು ವೇಸ್ಟಾಗಿ ಬಿಸಾಕ್ತಾಯಿದ್ರು. ಬೇಡ ಕೊಡಿ ನನಗೆ ಅಂತ ಎಲ್ಲ ನಾನು ತಂದಿಟ್ಕೊಂಡು ಈ ಪೂಜೆ ಮಾಡಿದೆ. ಈ ಪೂಜೆ ಅಂತೂ ನನ್ನ ಮನಸ್ಸಿಗಂತೂ ತುಂಬಾ ಖುಷಿ ಕೊಡ್ತು, ಪುಷ್ಪಾರ್ಚನೆ ಮಾಡಿದ್ದು. ಅದಕ್ಕೋಸ್ಕರ ನನಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟವಾಗಿರೋವಂಥ ಕೆಲಸ. ಮಧ್ಯಾಹ್ನ ಊಟದ ಟೈಮಿಗೆ ಯಾರೂ ಬರಲೇ ಇಲ್ಲ. ನನ್ನ ಮಗನೂ ಆಫೀಸ್ಗೆ ಬೇಗ ಬರ್ತೀನಿ ಅಂತ ಹೋದ, ಅವನೂ ಬರಲಿಲ್ಲ. ನಮ್ಮನೆಯವರು ಹೋದರು, ಅವರೂ ಬರಲಿಲ್ಲ. ಮತ್ತು ನಮ್ಮ ಅಪ್ಪಾಜಿ ಯಾರೋ ತೀರೋಗಿದ್ರು ಅಂತ ಹೇಳಿ ಮಣ್ಣಿಗೆ ಹೋದರು, ಅವರೂ ಬರಲಿಲ್ಲ. ಎಲ್ಲರೂ ಲೇಟಾಗೇ ಬಂದರು, ಎಲ್ಲ 4 ಗಂಟೆ ಮೇಲೆ ಬಂದರು. ಅದ್ರ ಜೊತೆಗೆ ನಾವು ಇಬ್ಬರೇ ಇರೋದರಿಂದ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಬಿಟ್ಟು ನನಗೆ ಹೆಂಗೆ ಬೇಕೋ ಹಂಗೆ ಯಾವುದೋ ತಂಟೆ ತಕರಾರು ಇಲ್ದಂಗೆ ಪೂಜೆ ಮಾಡಿದ್ದು ಅಂತ ಅಂದಿದ್ದು ಈ ವರ್ಷದ ವಿಶೇಷತೆ. ಇದೇ ನನಗೆ ತುಂಬ ಇಷ್ಟವಾಗಿರೋವಂಥ ಪೂಜೆ ಅಂತಲೇ ಹೇಳ್ಬೋದು. ಹಂಗಂತ ಹೇಳ್ಬಿಟ್ಟು ಯಾರೂ ಇಲ್ಲದೇ ಇದ್ದರೆ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಅಂದ್ಕೋಬೇಡಿ. ಇಲ್ಲ, ಹಬ್ಬ ಅಂದರೆ ಎಲ್ಲರೂ ಇರಲೇಬೇಕು. ಆದರೂ ಅವರೆಲ್ಲ ಇದ್ದರೆ ಒಂದು ಊಟ ಬಡಿಸೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತಾನೆ ಇರಬೇಕಾಗತ್ತಲ್ಲ, ಆ ವಿಷಯವಾಗಿ ಹೇಳಿದೆ ಅಷ್ಟೇ. ಈ ವರ್ಷ ಪ್ರತಿದಿನ ಮಳೆ ಬರ್ತಾನೆ ಇರೋದರಿಂದ ದಾರಿ ಎಲ್ಲ ತುಂಬಾ ಕೆಸರಾಗಿರೋದ್ರಿಂದ ನಾನು ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ ಯಾರನ್ನೂ ಕರೆಯೋದಕ್ಕೆ. ಒಂದು ಸ್ವಲ್ಪ ಜನಕ್ಕೆ ಫೋನ್ ಮಾಡಿ ಕರೆದಿದ್ದೆ ಅಷ್ಟೇ. ಅವರೆಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು. ಹಾಗಾಗಿ ಸಂಜೆ ಆಯಿತು, ಪೂಜೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಪುಷ್ಪಾರ್ಚನೆ ಮುಗಿದ್ಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ. ಮತ್ತು ಈ ಸಲ ಒಂದು ಪಾಟ್ನ ತಂದಿದ್ದೆ ನಾನು, ಲೋಟಸ್ ಪಾಟು, ತಾಮ್ರದ ಥರದ್ರಲ್ಲಿ ಬೆಂಗಳೂರಿಗೆ ಹೋದಾಗ ಅವಿನ್ಯೂ ರೋಡಲ್ಲಿ. ಅದಕ್ಕೆ ಅಲಂಕಾರ ಮಾಡಿದ್ದೆ ಹೂವಿಂದ ಎಲ್ಲ. ಅದ್ರ ಜೊತೆಗೆ ಆ ಲೋಟಸ್ ಮುಂದಗಡೆ ಎಲ್ಲ ದೀಪದ ಆಕಾರ ಇತ್ತು. ಆ ದೀಪದಕ್ಕೆ ಹಚ್ಚೋದಕ್ಕೆ ಅಂತ ಹೇಳಿ ನಾನೇ
ಮೇಣದ ಬತ್ತಿನ ರೆಡಿ ಮಾಡ್ಕೊಂಡಿದ್ದೆ. ಮೇಣದ ಬತ್ತಿ ಅಂದರೆ ಸಪ್ತುಪ್ಪ ಮತ್ತು ಕರ್ಪೂರ ಎಲ್ಲ ಹಾಕಿ ಬತ್ತಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಚ್ಚಬೇಕು ಅಂತ ಹೇಳ್ಬಿಟ್ಟು ನಾನೇ ಇದನ್ನು ಮೊದಲೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಇದೇ ದೀಪಗಳದು. ದೀಪಾವಳಿಗೆ ಹಚ್ಚೋದಕ್ಕೆ ಅಂತ ಹೇಳಿ ಕ್ಯಾಂಡಲ್ ತಂದಿದ್ವಲ್ಲ, ಅದು ಖಾಲಿ ಬಟ್ಲನ್ನೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಆ ಬಟ್ಲಿಗೆ ನಾನು ತುಪ್ಪದ ದೀಪನ ಇವತ್ತು ರೆಡಿ ಮಾಡಿ ಇಟ್ಕೊಂಡಿರೋದು. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಂಗಾಗಿ ಸಂಜೆ ಹಚ್ಚಬೇಕು ಅಂತ ಹೇಳಿ. ಇದೆಲ್ಲ ಪೂಜೆ ಆದ ನಂತರ ಇನ್ನು ಅಮ್ಮ ಇದ್ರಲ್ಲ, ಅಮ್ಮನಿಗೂ ಕುಂಕುಮ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮನಿಗೂ ಕೊಟ್ಟೆ. ಅಮ್ಮ ಮೊದಲೇ ಬಂದರು, ಅಮ್ಮನಿಗೆ ಕೊಟ್ಟಿದ್ದೆ ಸಂಜೆಗೆ. ಏಕೆಂದರೆ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಬರೀ ಕೆಲಸನೇ ಆಗಿತ್ತು. ಹಂಗಾಗಿ ಸಂಜೆಗೆ ಅಮ್ಮನಿಗೂ ಕುಂಕುಮ ಕೊಟ್ಬಿಟ್ಟು ಅಮ್ಮನ ಆಶೀರ್ವಾದನೂ ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮನಿಗೂ ಕುಂಕುಮ ಕೊಟ್ಟೆ. ಮೊದಲು ನನ್ನ ಮಗ ಹುಟ್ಟಿದಾಗ ಹಬ್ಬ ಶುರು ಮಾಡಿದಾಗ ನಮ್ಮ ಮನೇಲಿ ಇನ್ನು ಯಾರೂ ಮಾಡ್ತಾ ಇರಲಿಲ್ಲ. ಆವಾಗ ಎಲ್ರೂ ಕರೆದ್ಬಿಟ್ಟು ಹಬ್ಬ ಮಾಡ್ತಾಯಿದ್ದೆ. ಈಗ ಎಲ್ಲರ ಮನೇಲೂ ಮಾಡೋದ್ರಿಂದ ಎಲ್ಲ ಅವ್ರವ್ರ ಮನೆ ಹಬ್ಬನೇ ಅವ್ರವ್ರಿಗೆ ಟೈಮ್ ಆಗೋಗಿರುತ್ತೆ. ಅದಕ್ಕೋಸ್ಕರ ಈಗ ನಾನೇ ಮಾಡ್ಕೊಳ್ಳೋ ರೀತಿ ಆಗಿದೆ. ಈ ವರ್ಷ ನನ್ನ ಮಗಳು ಬಂದಿಲ್ಲ, ಅವಳು ಹೊಸ್ದಾಗಿ ಪಾರ್ಲರ್ನ ಶುರು ಮಾಡಿದ್ದಾಳೆ. ಹಂಗಾಗಿ ಅಲ್ಲಿ ಹಬ್ಬದ ಟೈಮಲ್ಲಿ ಬ್ಯುಸಿ ಇರುತ್ತೆ ಅಂತ ಅವಳು ಬರಲಿಲ್ಲ. ಅಮ್ಮನಿಗೆ ಕೊಟ್ಟು ಅಮ್ಮನ ಆಶೀರ್ವಾದ ಪಡ್ಕೊಂಡೆ. ಸಂಜೆಗೆ ಬಂದಳು ಅವಳು. ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಗೆಜ್ಜೆನಾದ ನಮ್ಮ ಮನೆಯಲ್ಲ ನೀ ತುಂಬುವಂತೆ, ಬಂಗಾರ ಕಾಗೆಜ್ಜೆನಾದ ನಮ್ಮ ಮನೆಯಲ್ಲ ನೀ ತುಂಬುವಂತೆ. ರಾತ್ರಿ ಆಗಿತ್ತು ನನ್ನ ಮಗಳು ಬಂದಾಗ. ಅಲ್ಲಿ ದಾರಿಲಿ ತುಂಬಾ ಕೆಸರು, ನಮ್ಮ ಮನೆ ಹತ್ರ ಬರೋದಕ್ಕಾಗಲ್ಲ. ಅಲ್ಲಿ ಬರ್ತಾ ಜಾರಿ ಅವಳು ಕಾಲು ಎಲ್ಲ ಕೆಸರೆಲ್ಲ ಆಗಿತ್ತು ಅಂತ ಆಗಿನ ಬಂದಿದ್ಲು. ಅಷ್ಟರೊಳಗೆ ಎಲ್ಲರೂ ಬಂದು ಹೋಗಿದ್ದು ಮುಗಿದಿತ್ತಲ್ಲ. ಹಾಗಾಗಿ ಲಕ್ಷ್ಮಿಗೆ ಆರತಿನ ನಾವು ಕೊನೆಯಲ್ಲೇ ಮಾಡಬೇಕಾಗುತ್ತೆ. ಯಾಕೆಂದರೆ ಯಾರೆಲ್ಲ ಬಂದು ಹೋಗಿರ್ತಾರೋ ಎಲ್ಲ ಬಂದು ಹೋದ್ಮೇಲೆ ನಾವು ದೃಷ್ಟಿನ ತೆಗಿಬೇಕಾಗತ್ತೆ ಕೊನೆಯಲ್ಲಿ. ಅದಕ್ಕೋಸ್ಕರ ಒಂದು ಹಾಡನ್ನು ಆಡ್ಬಿಟ್ಟು ಅಮ್ಮನವರಿಗೆ ಆರತಿನ ಬೆಳಗಿ ದೃಷ್ಟಿ ತೆಗಿಬೇಕು. ಆ ದೃಷ್ಟಿ ತೆಗಿಯೋದು ಪದ್ಧತಿ. ನಾನು ಪ್ರತಿ ವರ್ಷ ಕೂತ್ಕೊಂಡು ಈ ಬಾನ್ಸಿಗೆ ಎಷ್ಟು ಹಾಡು ಬರುತ್ತೋ ಅದನ್ನೆಲ್ಲ ಹೇಳೋ ಅಂಥದ್ದು ನನ್ನ ವಾಡಿಕೆ. ಸುಮ್ಮನೆ ಕೆಲಸ ಮಾಡೋವಾಗ ಅಲ್ಲಿ ಇಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಎಲ್ಲ ಆಡಬೇಕು ನನಗೆ. ಆದರೂ ನನ್ನ ಧ್ವನಿ ಚೆನ್ನಾಗಿಲ್ಲ ಅಂತ ನನ್ನ ಮಗ ಬೈತಾನೆ. ಬೈದರೂ ಪರವಾಗಿಲ್ಲ, ಒಳ್ಳೆ ಹಾಡು ಬಂದಾಗ ಅದ್ರ ಜೊತೆಗೆ ಗುಣಗೋದು ನನ್ನ ಅಭ್ಯಾಸ. ರಾತ್ರಿಗೆ ಇನ್ನೇನು ನನ್ನ ಮೊಮ್ಮಗ ಬಂದಿದ್ನಲ್ಲ, ನನ್ನ ಮೊಮ್ಮಗ ಅವನು ಬುದ್ಧಿ ಬಂದಾಗಿಂದ ಊರಿಗೆ ಬಂದರೆ ಅವನು ಬರೀ ಕೈಲಿ ಬರೋದು ಅವನಿಗೆ ರೂಢಿನೇ ಇಲ್ಲ. ಬರೋವಾಗ ಏನಾದರೂ ಅವ್ರ ಮಾಮಂಗೆ ತಂದು ಕೊಡಬೇಕು, ಅದು ಅವನ ಪದ್ಧತಿ. ಎಲ್ಲ ಕಡೆ ಅವ್ರ ಮಾಮ ತಗೊಂಡೋಗಿ ಕೊಡ್ತಾನೆ, ಇಲ್ಲಿ ಮಾತ್ರ ಅವನು ತಗೊಂಡು ಬಂದು ಕೊಡ್ತಾನೆ. ನೋಡಿ, ಊಟನೂ ಸಹ ಅವನೇ ಕೂತ್ಕೊಂಡು ಮಾಡಿಸ್ತಾ ಇದ್ದಾನೆ. ಒಟ್ಟಾರೆ ಈ ವರ್ಷದ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಸಂಭ್ರಮದಿಂದ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ನಾನು ಮೊದಲು ಈ ಥರ ರಂಗೋಲಿ ಬಿಟ್ಟಿದ್ದೆ, ಆಮೇಲೆ ಬಂದು ಅಮ್ಮ ಕಲರ್ ತುಂಬಿರೋದು. ಹಾಗಾಗಿ ನಾನು ಈ ಥರ ಪೂಜೆನ ಮಾಡಿದ್ದೀನಿ. ಎಲ್ಲರೂ ಈ ಥರನೇ ಮಾಡಬೇಕು ಅಂತ ಏನಿಲ್ಲ, ನನಗೆ ಈ ಥರ ಮಾಡಬೇಕು ಅನ್ನೋ ಆಸೆ, ಅದರಿಂದ ನಾನು ಈ ಥರ ಮಾಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಹಬ್ಬನ ಯಾವ ರೀತಿ ಆಚರಿಸಿದ್ದೀರಾ ಅಂತ ನನಗೆ ತಿಳಿಸಿ. ನಾನು ಮಾಡಿರೋ ಪೂಜೆ ಅಲಂಕಾರ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ನಮ್ಮ ಅಮ್ಮನವ್ರ ಅಲಂಕಾರ ಹೇಗಿದೆ ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಮಹಾಲಕ್ಷ್ಮಿಯವರ ಅನುಗ್ರಹ ಆಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.